ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಚಾಜೆ ಬರ್ರಿ ಹೋಗಂಬರ್ರಿ. ಏನು ಪಾರ್ಟಿ ಕೊಡೋ ಮಟ್ಟ ಕುಂದಿರ್ತೀರಿ ಇಲ್ಲ? ನೀವು ಫಸ್ಟ್ ಬರ್ತಾವ, ನೀವು ಪಾರ್ಟಿ ಕೊಡ್ರಿ ಆಮೇಲೆ. ಇಲ್ರಿ ಫಸ್ಟ್ ನಿಮಗ್ ಬರ್ತಾವ ತಗೋರಿ. ಅಷ್ಟು ಪಾರ್ಟಿ ಕೊಟ್ಮೇಲೆ ನಮಗ್ ಬರ್ತಾವ. ಕೊಡಂ ಬಿಡಮ್ಮ ಅಮ್ಮ. ಅವ್ ಇನ್ನೂ ಬಂದ ಇಲ್ರಿ. ಬುಧವಾರ ಗುರುವಾರ ಬರ್ತಾವಂತ ಹೇಳ್ಯಾರ ಸರ್. ಬಂದ್ರೆ ಕೊಡ ಅಂತ್ರಿ. ಅವ್ರ ಪಾರ್ಟಿ ಕೊಡ್ತಾರ ಚಾಚೆ ಅವತ್ತ. ಹಂಗ ಮಾಡಬಾರ್ದ್ರಿ. ಒಬ್ರ ಅದಿರಿ ಎಲ್ಲಾರ ನಡುವ. ಎಲ್ಲಾರು ತಿನ್ನಿಸ್ಬೇಕ್ರಿ. ಬರ್ರಿ ಹೋಗನ್ರಿ ಚಾಚೆ. ಹೋಗನ್ರಿ ಅಮ್ಮ. ಬರ್ತಿತ್ತವ್ರಿಪ್ಪ. ನೀ ಏನ್ ಕೆಲ್ಸ ಆಗಿಲ್ಲ ಏನಿಲ್ರಿ. ಬರ್ರಿ ಹೋಗನ್ರಿ. ನೋಡ್ರಪ್ಪ, ನಾವು ಬೆಳಿಗ್ಗೆ ಎಷ್ಟಪ್ಪ ಅಂದ್ರೆ 8 ಗಂಟೆಗೆ ಬಂದಿದ್ದೀರಿ. ನಾವು ಸಂಘ ಐತೆ ಅಂತ ಹೇಳಿ ಧರ್ಮಸ್ಥಳ ಸಂಘಿಗೆ. ಈಗೆಲ್ಲ ಸಂಘ ಮುಗಿಸ್ಕೊಂಡು ಮನೆಗೆ ಹೊಂಟಿರಿ. 11 ಹತ್ರ ಟೈಮ್. ಇನ್ನೂ ನಾಷ್ಟ ಇಲ್ಲ ಏನಿಲ್ಲ. ಈಗ ಹೋಗೊಂಡ್ರಿ ಮನೆಗೆ. ನಾನು ಚಾಚಿ ಪರಿಣಾಪ ಎಲ್ಲ ಕೂಡ ಹೊಂಟಿದ್ದೀರಿ. ಚಾಚಿ ಇಲ್ಲಿ ಎಳ್ನೀರು ತೊಗೊಳತ್ತಾರೆ. ಹೋಗೊಂಡ್ರಿ. ಹಿಂಗಂತ 50 ರೂಪಾಯಿ ಒಂದಂತ. ಸಾನಿಯಾ ಏನು ನೋಡಾಕತ್ತೀರಿ? ಇವತ್ತು ಕಾಲೇಜ್ ಒಳಗೆ ನೋಡ್ರಿ ಸ್ಪೋರ್ಟ್ಸ್ ಅದಾವು. ಸ್ಪೋರ್ಟ್ಸ್ ಅಂದ್ರೆ ಇಲ್ಲಿ ವಾಲಿಬಾಲ್ ಆಡಾಕತ್ತಾರೆ. ವಾಲಿಬಾಲ್ ಒಳಗೆ ನಮ್ಮ ಮುನ್ನಾನು ಆಡಾಕತ್ತ ನೋಡ್ರಿ. ಇಲ್ಲಿ ತೋರಿಸ್ತೀನಿ ನಿಮಗೆ. ನಮ್ಮ ಮುನ್ನಾನು ಸೂಪರ್ ಆಡ್ತಾನೆ ರೀ ವಾಲಿಬಾಲ್. ಸ್ಮ್ಯಾಚ್ ಅದು ಮಸ್ತ್ ಹೊಡಿತಾನ ಅವನು. ಭಾರಿ ಆಡ್ತಾನವ. ಆ್ಯಕ್ಚುಲಿ ಅವ ಸಾನಿಯಾ ಅವ ಇಂಟರ್ನ್ಯಾಷನಲ್ ಪ್ಲೇಯರ್ ಅವ. ಭಾರಿ ಆಡ್ತಾನ. ಅಲ್ಲಿಂತ ಮುಲಿಗೆ ನೋಡ ಒಂದು ಬಾಲ್ ಮುಟ್ಟ ನೋಡವ ಸುಮ್ಮನೆ. ಬೇಕಾದ್ರೆ ನೋಡ್ತೀರಿ ನೀವು, ಒಂದು ಬಾಲ್ ಮುಟ್ಟಂಗಿಲ್ಲವ. ಹಂಗೆ ಏನು ಮಾಡ್ತಾನವ? ಲಗೋರಿ ಮಾಡ್ತಾನೆ. ಗೋಲ್ ಮಾಡ್ತಾನೆ. ಗೋಲ್ ಅಂತ ನೋಡ. ಏನಂತ ಅದಕ್ಕೆ ಔಟಲ್ಲ ಏನಂತಾರೆ ಹೊಡೋದಕ್ಕೆ, ವಿನ್ ಆಗೋದಕ್ಕೆ. ಹಂಗೆ ಮಾಡ್ತಾನವ. ಅಲ್ಲಿಂತ ನೋಡ್ರಿ ನಮ್ಮ ಮುನ್ನ ನೋಡಂತೇಳ್ರಿ ಹೆಂಗೆ ಆಡ್ತಾನೆ ಈಗ ವಾಲಿಬಾಲ್ ಗೇಮ್. ನೋಡ್ರಿ ಈಗ ಯಾಕಂದ್ರೆ ಮ್ಯಾಚ್ ಹಾಕತ್ತಂದೆ ಹೋತ್ ನೋಡ್ರಿ ಬಾಲ್. ಹೌದ್ರಿ, ನಾ ಹೇಳಿಲ್ಲ ಮುನ್ನ ಒಂದು ಬಾಲ್ ಮುಟ್ಟಂಗಿಲ್ಲ. ಅಲ್ಲಿಂತಾನ ನನಗೇನು ಸಂಬಂಧ ಅಂತೇಳಿ. ಹೌದಾ ಸುಮ್ಮನೆ ನೋಡಿದಿ ಮುನ್ನ. ನೋಡಂತ ಏನಾಕೈತಿ ಒಟ್ಟು ಇದನ್ನು ಕೈ ಕೊಡತ್ತಾರ ಹಂಗಾರೆ. ಈಗ ಬಂದ ಮುನ್ನ ಫೀಲ್ಡಿಗೆ ಸುಮ್ಮನೆ ಏನು ಮ್ಯಾಚ್ ಚಾಲು ಮುನ್ನ ಸ್ನ್ಯಾಚಿಂಗ್ ನೋಡಿಬೇಕಂದ್ರೆ. ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಆತ. ಹಾಂ ಎಲ್ಲ ಓದಿಸಲ್ಲ. ಮತ್ತೇನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಾಯ್ತಲ್ಲ. ಆಮ್ಯಾಗ ನಮ್ಮ ಮನೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಬರೀ ಒಂದು ರೂಮು ಮನೆ ನಮ್ದು. ಎಲ್ಲರ ಒತ್ತಿ ಹಿಡಿಬೇಕು, ಬೇರೆ ಮನೆ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ರೊಕ್ಕ ಸಿಕ್ಕಾಪಟ್ಟಿ ಬೇಕೀಗ. ಹೌದಲ್ಲ ಸುಮ್ಮನೆ ಇದ್ದಿದ್ರಾಗ ಸುಮ್ಕಿನ್ನ ಬರಂಗಿಲ್ಲ. ಕಡಿಮೆ ಅಂದ್ರೆ ಒಂದು 3 ಲಕ್ಷ ರೂಪಾಯಿ ಬೇಕು. ಹಾಂ ಕರೆ ಹೇಳ್ಬೇಕಂದ್ರೆ ನಾವು ಅದು ಈಗ ಐಫೋನು ತೊಗೊಳೋರಲ್ಲ. ಯಾಕೆ ತೊಗೊಂಡಿವ್ರಿಪ್ಪ ಅಂತೇಳಿದ್ರೆ ಮೊಬೈಲ್ ಫುಲ್ ಸ್ಟಕ್ ಆಗತ್ತೈತೆ. ಆಮ್ಯಾಗ ಅದ್ರಾಗ ಇನ್ಬಿಲ್ಡು ಕಡಿಮೆ ಇತ್ತೆ. ಸೊ ಹೀಗಾಗಿ ಒಂದು ಮೊಬೈಲ್ನಾಗ ನಾವು ಎಲ್ಲ ಮಾಡಾಕತ್ತಿದ್ವಿ ಅಂದ್ರೆ ಎಲ್ಲ ಮಾಡಾಕತ್ತಿದ್ವಿ. ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಕೊಡತ್ತಿತ್ತು ನಮಗೆ ಅದು. ಸೊ ಹೀಗಾಗಿ ಚೇಂಜ್ ಮಾಡಿದ್ವಿ. ಸ್ವಲ್ಪ ಎಲ್ಲರೂ ಏನಂದ್ರೆ ತೊಗೊಳಕತ್ತೀರಿ, ಸ್ವಲ್ಪ ಚಲೋ ತೊಗೊಂಬಿಡ್ರಿ ಅಂತೇಳಿ ಇದನ್ನ ಮಾಡಕ್ಕೆ ಕುಂತ್ರು. ಹಂಗೆ ನಾವು ಮತ್ತೆ ಆತ್ಬಿಡ ಅಂತೇಳಿ ಚಲೋ ತೊಗೊಳಂದ್ವಿ. ಇನ್ನು ಮುಂದೆ ದೇವ್ರು ಕಾಣ್ತಾವ್ರಂದ್ರೆ ಮತ್ತೆ ಇನ್ನೆಲ್ಲಾರು ನೆಕ್ಸ್ಟ್ ಮನಿದೆ ಏನಿಲ್ಲ. ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಏನು ಎಲ್ಲಾದ್ರೂ ನಮಗೆ ಪ್ರತಿಫಲ ಸಿಗ್ತೈತಿ. ಏನು ಈಗೇನು ಪ್ಯಾಕಿಂಗ್ ಪೂರ ಮುಗೀತೆ. ಪ್ಯಾಕಿಂಗ್ ಎಲ್ಲ ಏನು ಅರ್ಬಿ ಎಲ್ಲ ಚಿಲ್ದಾಗಿಟ್ಟು ಆಮ್ಯಾಗ ನಮ್ದೊಂದು ದೊಡ್ಡ ಟೂರ್ ಐತಿ. ಅದು ಸ್ಟಾರ್ಟ್ ಆಗಲಿ ಅವಾಗ ಅದ್ರ ಬಗ್ಗೆ ಹೇಳೋಣಂತೆ. ಹೌದಿಲ್ಲ ತಮನ್ನ? ಓ ತಮನ್ನ
ಸುಮ್ಮನೆ ಏನೇನ ತಮ್ಮನ್ನ ಆಗ್ತೀನಿ, ತಮ್ಮನ್ನ ಓನೂ ಇಲ್ಲ, ಹಾನೂ ಇಲ್ಲ, ಹೀನೂ ಇಲ್ಲ. ಅದ ಅಂತೇಳಿ ನಾನು ತಮ್ಮನ್ನ ಅಂದ್ರು ತಮ್ಮನ್ನ ಓನ್ಲಿಲ್ಲಪ್ಪ ಅಂತ ಹೇಳಿದ್ರೆ ತಮ್ಮನ್ನಾಗ ಏನೋ ಆಗೈತಪ್ಪ ಅಂತೇಳಿ ನನಗೆ ಅನ್ನಿಸ್ತೆ. ಯಾಕೆ ತಮ್ಮನ್ನ ಕಲಿಬೇಕು. ಇರಮ್ ಗುಡ್ಡ ಇರಮ ಓ ಇರಮ್ ಕ್ಯಾ ಕರಿ ಮಾ ಪಡ್ತಿತ್ತು ಪಡ್ತಿ ಮಾ ಉದರ್ ಚಲ. ಟೈಮ್ ಸಾಯಂಕಾಲ 7 ಗಂಟೆ ಆತ್ರಿಪ್ಪ ಅಂದ್ರೆ 10 ಗಂಟೆ ಆಗಿದ್ದ ಗೊತ್ತಾಗಂಗಿಲ್ಲ ರೀ. ಆಮ್ಯಾಗ ಪಟ ಊಟ ಮಾಡ್ತೀವಿ, ಮಕ್ಕೊಂದು ಬಿಡ್ತೀವಿ, ಮತ್ತು ನೆಕ್ಸ್ಟ್ ಡೇದ ರೊಟೀನ್ ಚಾಲು ಆಕೈತಿ. ತಳಗೆ ಹೋಗಿ ಬಂದ್ವಿ ಈಗ ನಮ್ಮ ಅನ್ನಾರ ಕಡೆ. ಆಮ್ಯಾಗ ನಮ್ಮ ಆಶ್ರಮಿಗೆ ಹೋಗಿ ಬಂದ್ವಿ. ಇನ್ನೊಂದು ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಮ ಹಸ್ರಿನಾಗ ಜೈರಾಗ, ನಮ್ಮ ಅನ್ನಾಗ, ನಮ್ಮ ಭಾವ್ಯಾರಿಗೆ, ನಮ್ಮ ಆಶಾಗ, ಆಮ್ಯಾಗ ಸನಾಗ ಇವರಿಗೆಲ್ಲ ಭೇಟಿ ಆಗಲಿಲ್ಲಪ್ಪ ಅಂತೇಳಿ ನಮ್ದು ದಿನಾನೂ ಹೋಗಂಗಿಲ್ಲ. ಅಲ್ಲಿ ಹೋದ್ಮ್ಯಾಗ ಸ್ವಲ್ಪ ಟೈಮ್ ಪಾಸ್ ಆಕೈತಿ, ಹೌದಿಲ್ಲ? ಹೆಂಗೆ ಜಸ್ಟ್ ಅಲ್ಲಿ ಹೋಗಿ ಬಂದ್ವಿ. ಈಗೇನ ಟೈಮ್ 9:30 ಆತ್ರಿ. ಈಗ ಅನ್ನ ಪಲ್ಯ ಅದೆಲ್ಲ ಇದೆ ನೋಡ್ರಿ, ಸಾರು ಪಲ್ಯ ಐತಿ. ಸ್ವಲ್ಪ ಅನ್ನ ಕಟ್ಬಿಟ್ಟು ಒಂದು ಸಿಟ ಅನ್ನ ಹಾಕತಿ, ಊಟ ಮಾಡೋಣ. ಏನು ಸಾರು ಮಾಡತ್ತೇನ? ಇಲ್ಲ ಬಿಸಿ ತಿಂದ್ರಪ್ಪ ಅಂದ್ರೆ ಸಾರು ಮಾಡಿದ್ದೈತಿ, ಅದನ್ನ ಬಿಸಿ ಮಾಡಕತ್ತೇನ? ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ ಹೊರಗೆ ಗಾಳಿ ಮಸ್ತ್ ಬರ್ತೈತಿ, ತಣ್ಣಗೆ ಗಾಳಿ. ಮಳೆ ಹೋತ ಆ ಪರಿ ಗಾಳಿ ಬಿಸಿದ್ರೆ ಮಾಡೆಲ್ಲ ಹಾರ್ತೈತಿ, ಮಳೆ ಆಗೋ ಚಾನ್ಸ್ ಭಾಳ ಕಡಿಮೆ ಇರ್ತೈತಿ. ಆಮ್ಯಾಗ ಇವತ್ತೇನ್ರಿಪ್ಪ ಅಂದ್ರೆ ಹೆಬ್ಬಳ್ಳಿ ಕಡೆ ಮಾತ್ರ ಮಸ್ತ್ ಇರ್ತೈತಿ ಮಾಡೆ. ಆಗಿದ್ದಿ? ತಂಪ ಗಾಳಿ ಮಸ್ತ್ ಐತಿ. ಇಲ್ಲಿ ಏನ್ರ ಹೊರಗೆ ಮಕ್ಕೊಂಡ್ಬಿಟ್ಟಿವ್ರಿಪ್ಪ ಅಂತ ಹೇಳಿದ್ರೆ ನಾವು ನಿದ್ದೆ ಮಸ್ತ್ ಹತ್ತೈತಿ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ ಬೆಳಗ್ಗೆದ್ದು ಫುಲ್ ಥಂಡಿ. ಬೆಳಗ್ಗೆ ಅಂದ್ರೆ 3 ಗಂಟೆ ಚಾವು ಥಂಡಿ. 3 ಗಂಟೆ ಅಂತ ಹೇಳಿದ್ರೆ ಫುಲ್ ಥಂಡಿ ತೊಳಗಿಬಿಡ್ತೈತಿ. ಹೌದು. ಸಾನಿಯಾ ಏನು ಮಾಡಾಕ್ತೀನಿ ನೀನು? ಕಟ್ಟಿದ್ದೇನೆ ಈಗ ಬೆಕ್ಕೊಂದು ಏನು ಕಟ್ಸಾಕತ್ತವ್ರಿಪ್ಪ ನಮಗಿವು. ತಮ್ಮನ್ನ ನೀನು ಮಾಡಾಕತ್ತಿ? ಈಗ ನೋಡ್ರಿ ಖಾತೂನೊಂದು ಊಟ ಚಾಲು ಆಗೈತಿ ಇಲ್ಲಿ. ಸಾನಿಯಾ ಮುಖಂದ್ರಲ್ಲ ಊಟ ಮಾಡಲ್ಲ ಯಾಕ? ಎದ್ದಳ ಮತ್ತ ಊಟ ಮಾಡಿ ಮಕ್ಕೊಂತ್ರ ನೀವಲ್ಲ ಸಾನಿಯಾ? ಅಕ್ಕಿ ಯಾವಾಗ ಊಟ ಮಾಡ್ಲಿ, ನಾವ್ ಏನ್ಬಾರ್ದು ಅಕ್ಕಿಗೆ. ಯಾಕಂದ್ರೆ ಅಕ್ಕಿ ಬೆಕ್ಕಿಗೆ ಇದು ಮಾಡ್ತಲ್ಲ, ಸಾಕ್ತಲ್ಲ ಅಕ್ಕಿನ. ಹೌದು, ನಮ್ದೇನ್ ಜವಾಬ್ದಾರಿನೇ ಇಲ್ಲ, ಅಕ್ಕಿಂದ ಎಲ್ಲ ಜವಾಬ್ದಾರಿ. ಮಮ್ಮಿ ಆಮೇಲೆ ಏನ ಹಿಂಗ ಜಾಸ ಕುಂತಿದ್ದಲ್ಲ, ಹೌದೇನ? ಮಮ್ಮಿ ಇದೇನ್ ಬೇ ಪಲ್ಯ ಹೆಂಗೈತಲ್ಲ ಬೇ ಅದು? ಹೌದೇನ? ನಾನು ಬೆಂಡೆಕಾಯಿ ಪಲ್ಯ ಅಂತ ತಿಳ್ಕೊಂಡಿದ್ದೆ. ನಾ ಅದು ಬೆಂಡೆಕಾಯಿ ತಿಳ್ಕೊಂಡ್ ನಾ ಕಬಕ್ಕನ್ನ ತಿಂದೋಗ್ಬಿಡ್ತಿದ್ದೆ. ಏನ್ ಬೇ ಮಮ್ಮಿ? ಇಲ್ಲ ಬೇ ಅವ. ಮಮ್ಮಿ ಇದು ನೋಡಿ ಬೇಲೆ ಲೈ ನಿಮ್ಮ ಇದೈತಲ್ರಿ ಇದು ಫ್ರೆಂಡ್ಸ್, ಇದು ಭಾಳ ಲಡ್ದುಲಾಟನ ಐತೆ ನೋಡ್ರಿ. ಇದು ಎಲ್ಲಡ್ದುಲಾಟನೆಯ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನೋಡ್ರಿಪ್ಪ ನಾನು ಬೆಳಿಗ್ಗೆ ಎದ್ದು ನಾಷ್ಟಕ್ಕೆ ಇಲ್ಲಿ ದೋಸೆ ರೆಡಿ ಮಾಡಕತ್ತೀನಿ ರೀ. ದೋಸೆ ಮೊನ್ನೆ ನಾನು ಪಡ್ ಮಾಡಿದ್ದಲ್ರಿ, ಅದ ಹಿಟ್ಟರೆ ಅದನ್ನು ಸ್ವಲ್ಪ ಇನ್ನು ಉಪ್ಪು ಅದನ್ನೆಲ್ಲ ಹಾಕೋಕ್ಕೆ ಮುಂಚೆಗಾನ ಸ್ವಲ್ಪ ಇದು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿ ನಮ್ಮ ಚಾಚಿಯರ ಫ್ರಿಜ್ಜಿನಾಗ ಕೊಟ್ಟಿದ್ದೆ ನಾನು. ಇದನ್ನ 7 ರೂಪಾಯಿ ಹಿಟ್ಟು ಭಾಳ ಐತೆ ಅಂಥೇಳಿ. ಸೊ ಹಂಗೆ ನಿನ್ನೆ ಮಾಡೋಕ್ಕಾಗಲಿಲ್ಲ ರೀ. ನಿನ್ನೆ ಸಂಗಿಗೊಂದು ಹೋಗಿದ್ದೀವಿ ರೀ ಬೆಳಿಗ್ಗೆ ಎದ್ದು. ನಮ್ಮ ಸಾನಿಯ ಬರೋದ್ರೊಳಗೆ ಅವಲಕ್ಕಿ ಮಾಡಿದ್ದೆ ರೀ. ಹಂಗಾಗಿ ಇವತ್ತು ಬೆಳಿಗ್ಗೆ ಎದ್ದು ಏನು ಮಾಡೀನಪ್ಪ ಅಂದ್ರೆ ಇಲ್ಲಿ ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ರೀ. ಆಮೇಲೆ ಇಲ್ಲಿ ಚಟ್ನಿ ಮಾಡೀನಿ ರೀ. ಚಟ್ನಿ ಮಾಡಿ ಈಗ ಇದನ್ನು ಪಡ್ಡಿನ ಹಿಟ್ಟನ್ನು ದೋಸೆ ಮಾಡಕತ್ತೀನಿ ನೋಡ್ರಿ. ಇವತ್ತು ಈ ಥರ ನೀವು ಒಮ್ಮಕ್ಲೆ ಒಂದು 2 ಕಾಲ್ಪಾವ್ ಆಗಲಿ, ಆಮೇಲೆ 1 ಕಾಲ್ಪಾವ್ ಆಗಲಿ, ನಿಮ್ಮ ಮನೆಗೆ ಎಷ್ಟು ಜನ ಇರ್ತಾರಲ್ರಿ ಅಷ್ಟು ಜನಕ್ಕೆ ನೀವು ಹಿಟ್ಟು ರುಬ್ಕೊಂಡು ನೀವು ಅದನ್ನು ಮತ್ತೆ ಮರುದಿನ ಪಡ್ಡು ಮಾಡ್ಬೋದು, ಇಲ್ಲ ದೋಸೆ ಮಾಡ್ಬೋದು. ಈ ಥರ ನೀವು ಒಮ್ಮಕ್ಲೆ ಅಕ್ಕಿ ನೆನೆ ಹಾಕಿ ರುಬ್ಬಿಟ್ಕೊಂಡ್ರಿಪ್ಪ ಅಂದ್ರೆ ದಿನ ಒಂಥರ ಮಾಡಕ್ಕೆ ಬರ್ತೈತಿ. ಇದ್ರಾಗ ಹುತ್ತಪ್ಪನೂ ಮಾಡಕ್ಕೆ ಬರ್ತೈತೆ ರೀ, ಪಡ್ಡು ಮಾಡಕ್ಕೆ ಬರ್ತೈತಿ, ದೋಸೆ ಮಾಡಕ್ಕೆ ಬರ್ತೈತೆ ರೀ. ನಿಮ್ಗೆ ಏನು ಬೇಕಲ್ರಿ ಅದನ್ನು ನೀವು ಬೆಳಗ್ಗೆ ನಾಷ್ಟ ಮಾಡ್ಕೊ ತಿನ್ಬೋದು ರೀ.
ಈಗ ನೋಡ್ರಿ ಟೈಮ್ 2 ಗಂಟೆ ಆತು. 2 ಗಂಟೆಗೆ ಯಾವ ಪರಿ ಬಿಸಿಲು ಐತ್ರಿಪ್ಪ ಅಂತ ಹೇಳಿದ್ರೆ ನೆತ್ತಿ ಕಾದು ಚೂರನ್ನ ಆಗ್ತೈತ್ರಿ. ಆ ಪರಿ ಬಿಸಿಲು ಐತಿ. ಈಗ ಬಿಸಿಲಾಗ ನಾವು ಎಲ್ಲಿ ಹೊಂಟೇವ್ರಿಪ್ಪ ಅಂದರೆ ಮಟನ್ ತರಕ್ಕೆ ಹೊಂಟೇವಲ್ಲ. ಹಾಂ ಆಮ್ಲೆಟ್ ಹಾಕಿದ್ರೆ ಹಾಂ ಆಮ್ಲೆಟ್ ಹಾಕಿದ್ರೆ ಆಮ್ಲೆಟ್ ಹಾಕೈತಿ. ತತ್ತಿ ಹಾಕ್ಯಾರ ಆಮ್ಲೆಟ್ ಹಾಕತ್ತೆ. ಹಿಂಗ ಮತ್ತೆ ಆಮ್ಲೆಟ್ ಹಾಕಿದ್ರೆ ಆಮ್ಲೆಟ್ ಹಾಕೋದನ್ನಾಗತ್ತಿ. ಏನಾಗತ್ತಿ? ಹಿಕ್ಕಿ ಮಾಡೈತಿ. ಸಾಮಾನ್ಯ ಬೆಕ್ ಪೋಟಿ ಮಾಡೈತಿ. ಸಾನಿಯಾ ಸಾನಿಯಾ ಕಂಗ್ರ್ಯಾಚುಲೇಷನ್ಸ್, ಬೆಕ್ ಪೋಟಿ ಮಾಡೈತಿ. ಬರ್ರಿ ಈಗ ಸಾನಿಯಾ ಹೊಂಟಾಳ ನಜ್ಮಾಪರ ಮನೆಗೆ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ ಬೆಕ್ಕ ಪೋಟಿ ಮಾಡಲಿ ಸೋಸು ಮಾಡಲಿ ಅದರದೆಲ್ಲ ಕ್ಲೀನ್ ಮೇಂಟೈನಿಂಗ್ ಯಾರು ಮಾಡ್ತಾಳ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಸಾನಿಯಾ ಮಾಡ್ತಾಳೆ. ಹೌದಲ್ಲ ಸಾನಿಯಾ? ಬರ್ರಿ ಈಗ ನಾವು ಎಲ್ಲಿ ಹೊಂಟೇವ್ರಿಪ್ಪ ಅಂದ್ರೆ ಮಟನ್ ತರಕ್ಕೆ ಹೊಂಟೇವಿ. ಇನ್ನೊಂದು ಏನ್ರಿಪ್ಪ ಅಂದ್ರೆ ನಾನು ಚಿಕನ್ ತಿನ್ನಂಗಿಲ್ಲ, ನಿಮಗೆಲ್ಲ ಗೊತ್ತೈತಿ. ನಾವು ಮಟನ್ ತೊಗೊಂಡ್ಯಾರಿಪ್ಪ ಅಂದ್ರೆ ಸುಮನ್ನಾಗ ತಮನ್ನಾಗ ಸಾನಿಯಾಗ ಚಿಕನ್ ಬೇಕಾ. ಅದ್ರಾಗ ನೀವು ತಿನ್ನಂಗಿಲ್ಲಪ್ಪ ಅಂತ ಹೇಳಿದ್ರು ತಿಂತಿರಾವತ್ತು ನೀವು, ಯಾಕಂದ್ರೆ ನಾ ಮಟನ್ ತರಿಸಿದ್ದೀನಲ್ಲ ಅದಿಲ್ಲ. ಬರ್ರಿ ಈಗ ಪಟ ಅಂತ ಹೋಗೋಣ, ಮಟನ್ ತೊಗೊಳ್ಳೋಣ, ಬೇಡ ಅದಣ ಅಂತೇಳಿ ಮನೆಗೆ ಬರೋಣಂತೆ. ಬಂತು ಜಂಗಲ್, ಸ್ವಲ್ಪ ಹುಷಾರು ಬರ್ರಿ. ಕಾಲಾಗಿಲ್ಲ ನೋಡ್ಕೊಂಬರ್ರಿ, ಕಾಜು ಇರ್ತಾವೆ ನೋಡ್ರಿ. ಹೆಂಗೈತಿ ಜಂಗಲ್ ಇದ್ದಂಗೆ ಐತ್ರಿ, ಆದ್ರೆ ಜಂಗಲ್ದಲ್ಲಿ ಇದೆ. ಹಿಂಗಾಶ್ ಹೋದ್ರೆ ನಾವು ಲಗು ಹೋಕ್ಕೇವೆ ಅಂತೇಳಿ ಹಿಂಗಾಶ್ ಬರ್ತೇವೆ ನಾವು. ಹಿಂಗಾಶ್ ಬರ್ಬೇಕು. ಅಂದ್ರೆ ಶಾರ್ಟ್ಕಟ್ ದಾರಿ ಅಲ್ಲ ಇದು. ಹಿಂಗೆ ಹೋದ್ರೆ ಭಾಳ ಲಗು ಹೋಕ್ಕೇವೆ ನಾವು. ನಾವಂತ್ರ ಐಫೋನ್ ತೊಗೊಂಬಂದ್ವಿ. ನನಗಂತೂ ಸಿಕ್ಕಾಪಟ್ಟಿ ಖುಷಿ ಅಂದರೆ ಅಷ್ಟ ಖುಷಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಅದು ಇನ್ನೊಂದ್ರೆ ನಮ್ಗೆ ಎಷ್ಟು ಖುಷಿ ಆಗೈತಲ್ರಿ, ನಮಗಿನ 2 ಪಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಖುಷಿ ಆಗೈತ್ರಿ. ಆ್ಯಕ್ಚುಲಿ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಐಫೋನ್ ತೊಗೊಳಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಸಬ್ಸ್ಕ್ರೈಬರ್ಗಳ ಆಶೀರ್ವಾದ ಏನೇ ಅವ್ರು ಮಾಡಿರುವಂಥ ಸಪೋರ್ಟ್ ಅಂತ ನಾವು ಇವತ್ತು ಐಫೋನ್ ತೊಗೊಂಡ್ವಿ. ಇದಕ್ಕಿಂತ ಮುಂಚೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ, ನಾವು ಫಸ್ಟ್ ಬ್ಲಾಗ್ ಚಾಲೂ ಮಾಡಿದ ನಮ್ಮ ಕಡೆ ಯಾವ ಫೋನ್ ಇತ್ತರಿಪ್ಪ ಅಂತ ಹೇಳಿದ್ರೆ ವಿವೋ ಇತ್ತು. ವಿವೋ ಫೋನ್ಲಿ ಚಾಲೂ ಮಾಡಿದ್ವಿ. ಆಮ್ಯಾಗ ನಾನು ಮುನ್ನ ಕೂಡ ಏನು ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಮಸೂತಿ ಕೆಲಸ ಮಾಡಿದ್ವಿ. ಬೆಳಿಗ್ಗೆ 7 ಗಂಟೆಗೆ ಎದ್ದು ಆಮೇಲೆ ಒಂದು ಹೊಸ ಫೋನ್ ತೊಗೊಂಡ್ವಿ. ಆ ಫೋನ್ಲಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಯಾಮ್ಸಂಗ್ ತೊಗೊಂಡಿವ್ರಿ. ಸ್ಯಾಮ್ಸಂಗ್ ಆಮೇಲೆ ಅದು ಸ್ವಲ್ಪ ದಿನ ಬಂತ್ರಿ, ಯಾಕಂದ್ರೆ ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ವಿ ನಾವು. ಸ್ವಲ್ಪ ಸ್ಟ್ರಕ್ ಬರಾಕತ್ರಿ. ಆಮೇಲೆ ಏನಪ್ಪ ಅಂತ ಹೇಳಿದ್ರಿ, ಈಗ ನಾವು ಬ್ಲಾಗ್ ಮಾಡಕತ್ತೀವಿ ನೋಡ್ರಿ, ಓಪೋ Reno 10 Pro ಇದೆ. ಇದನ್ನು ತೊಗೊಂಡ್ವಿ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಈಗ ನಿಮ್ಮ ಮೊನ್ನೆ ತೊಗೊಂಡದ್ದು ಐಫೋನ್ ರೀ. ನಮಗಂತೂ ಭಾಳ ಖುಷಿ ಐತ್ರಿ. ಇದಕ್ಕೆಲ್ಲ ಕಾರಣ ನೀವು ರೀ. ಥ್ಯಾಂಕ್ ಯು ಸೋ ಮಚ್ ಇಪ್ಪ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತೇಳಿ ನಾವು ಕೇಳ್ಕೊತೀವಿ. ಆಮೇಲೆ ಎಲ್ಲರೂ ಕೆಲವೊಬ್ರು ನಿನ್ನೆ ಕಂಗ್ರ್ಯಾಚುಲೇಷನ್ ಅಂತೇಳಿ ಕೆಲವೊಬ್ರು ಫೋನ್ ಹಚ್ಚಿರಿ, ಕೆಲವೊಬ್ರು ಕಮೆಂಟ್ ಮಾಡಿ ಹೇಳಿರಿ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ರೀ. ಯಾಕಂದ್ರೆ ನಿಮ್ಗಳ ಆಶೀರ್ವಾದನ ಅಲ್ರಿ ನಾವು ಈ ಥರ ತೊಗೊಳಕ್ಕೆ, ಆಮೇಲೆ ನಾವು ಬೆಳೆಯೋದಕ್ಕೆ ಎಲ್ಲದಕ್ಕೆ ಕಾರಣನ ನೀವು ರೀ. ಮತ್ತು ಇನ್ನೊಂದು ದೇವ್ರ ಆಶೀರ್ವಾದ ಒಂದು, ಹಿರಿಯರ ಆಶೀರ್ವಾದ ಒಂದು, ಹೌದಿಲ್ರಿ? ಎಲ್ಲರ ಆಶೀರ್ವಾದ ಬೇಕು, ಎಲ್ಲರೂ ದಯನು ಬೇಕು. ಆಮ್ಯಾಗ ಇನ್ನೊಂದು ಮಾತು ಭಾಳ ಮಂದಿ ಕೇಳ್ಯಾರ, ನಿನ್ನೆ ಫೋನಿಗೆ ಎಷ್ಟು ಕೊಟ್ರಿಪ್ಪ ಅಂತೇಳಿ. ಅದಕ್ಕೆ ಟೋಟಲ್ ಏನೈತ್ರಿಪ್ಪ ಅಂದ್ರೆ 95,000 ರೂಪಾಯಿ ಕೊಟ್ಟವ್ರು ನಾವು. ಇಷ್ಟು ರೊಕ್ಕದ ಇಷ್ಟು ಬಜೆಟಿನ ಫೋನ್ ತೊಗೊಂಡಿದ್ದೆ ನನ್ನ ಲೈಫ್ ಒಳಗೆ, ನನ್ನ ಜೀವನದಾಗ ಫಸ್ಟ್ ಟೈಮ್. ಇದೊಂದು ಹೊಸ ಎಕ್ಸ್ಪೀರಿಯನ್ಸು ಆಯ್ತು ನಮಗೆ. ನಾವು ಅನ್ಕೊಂಡಿದ್ದೇನೆ ಇಲ್ರಿ ಐಫೋನ್ ತೊಗೊಂತೀವಿ ಅಂತಂದು ಹೇಳಿ. ಜಸ್ಟ್ ಏನಪ್ಪ ಅಂತೇಳಿ ನಾವು ಒಂದು ಫೋನ್ ತೊಗೋಬೇಕು ಅನ್ನಕತ್ತಿದ್ವಿ. ಆಮ್ಯಾಗ ಭಾಳ ಮಂದಿ ನಮಗೆ ಅಡ್ವೈಸ್ ಕೊಟ್ಟರೆ, ನೀವು ಫೋನ್ ತೊಗೊಂತೀರಿ ಕರಿ, ಅದು ಇಂಥ ಫೋನ್ ತೊಗೊಂತೀರಿ ನಿಮಗೆ ಭಾಳ ಉತ್ತಮ ಇರ್ತೈತಿ, ಚಲೋ ಇರ್ತೈತಿ, ಕ್ವಾಲಿಟಿ ಚಲೋ ಇರ್ತೈತಿ, ಹಿಂಗೆಲ್ಲ ಹೇಳಿದ್ಮ್ಯಾಗ ನಾವು ಐಫೋನ್ ತೊಗೊಳಕ್ಕೆ ಮನಸ್ಸು ಮಾಡಿದ್ವಿ ರೀ. ಆಮ್ಯಾಗ ಈಗ ನೆಕ್ಸ್ಟ್ ಅದರಿಂದ ಬ್ಲಾಗ್ ಯಾವಾಗ ಚಾಲು ಮಾಡೋದು? ಇದರ ಮೇ 16ನೇ ತಾರೀಕು ಸ್ಟಾರ್ಟ್ ಮಾಡೋಣ. 16 ತಾರೀಕಿಗೆ ಅಲ್ರಿ, ಒಟ್ಟು 8ನೇ ತಾರೀಕು 7ನೇ ತಾರೀಕಿಗೆ ಅವಾಗಿಂತ ಸ್ಟಾರ್ಟ್ ಆಗೋರು ಅದ್ರ ಬ್ಲಾಗ್. ಯಾಕಂದ್ರೆ ನಾವು 16ನೇ ತಾರೀಕಿಗೆ ನಾವು ಟೂರ್ ಹೊಂಟಿವ್ರಿ, ಅಜ್ಮೀರ್. ಆಮೇಲೆ ಅಲ್ಲೆಲ್ಲ ಮತ್ತೆ ಇನ್ನು ಯಾವ ಪ್ಲೇಸ್ ಹೊಂಟಿವಿ ಅನ್ನೋದು ನೀವು ಅಲ್ಲಿ ಹೋಗೆಲ್ಲ ಗೊತ್ತಾಗತ್ತೆ ನಿಮ್ಗೆ. ಅಜ್ಮೀರ್ಗಂತೂ ನಾವು ಹೊಂಟಿವ್ರಿಪ್ಪ. ಅಜ್ಮೀರ್ ಅಂದ್ಮ್ಯಾಗ ನನಗೆ ಒಂದು ಮಾತು ನೆನಪು ಬರ್ತೈತಿ. ನಾವು ಫಸ್ಟ್ ಟೈಮ್ ಅಜ್ಮೀರ್ ಹೋಗಿದ್ವಿ ಯಾವಾಗಪ್ಪ ಅಂತ ಹೇಳಿದ್ರೆ, ನಾ ಆಗಲಿ, ನೀ ಆಗಲಿ, ಸಾನಿಯಾ ಆಗಲಿ, ಸಾನ್ಯಾನ ಸಣ್ಣಕಿ, ತಮ್ಮನ ಸಣ್ಣಕಿ, ಅವಾಗ ನಮ್ಮ ಮಾತು ಕರ್ಕೊಂಡು ಹೋಗಿದ್ವಿ ನಮಗೆ. ಆವಾಗ ನಮ್ಮ ಪರಿಸ್ಥಿತಿ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ನಮ್ಮ ಕಡೆ ಈ ಪ್ರಸಾದ ಇದ್ದಿಲ್ರಿ. ನಿನ್ನ ಟಿಕೆಟ್, ನನ್ನ ಟಿಕೆಟ್, ಸಾನ್ಯಾನ ಟಿಕೆಟ್, ತಮ್ಮನ ಟಿಕೆಟ್, 4 ಮಂದಿ ಟಿಕೆಟ್ ತೆಗಿಸಿ ಮತ್ತೇನ್ರಿಪ್ಪ ಅಂದ್ರೆ ನಮಗೆ 3-4 ಸಾವಿರ ರೂಪಾಯಿ ಕೈಯಾಗ ಖರ್ಚಿಗೆ ರೊಕ್ಕ ಕೊಟ್ಟೆ.
ನಮಗೆ ನಮ್ಮ ಮೂವರು ಕರ್ಕೊಂಡು ಹೋಗಿದ್ರಿ ಅಜ್ಮೀರ್ಗೆ. ಅಜ್ಮೀರಿಗೆ ಹೋಗಿ ಬಂದ್ಮ್ಯಾಗ ನಾವು ಇದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪರಿಸ್ಥಿತಿ ಭಾಳ ವಜ್ಜಿತ್ರಿ. ಅಲ್ಲಿ ಹೋಗಿ ಬಂದ್ಮೇಲೆ ಸ್ವಲ್ಪ ಸುಧಾರಣೆ ಆತ್ರಿ. ಸೊ ಅದ್ರ ಸಂಬಂಧ ನಾವು ಮತ್ತೆ ಅಜ್ಮೀರ್ಗೆ ಹೋಗ್ಬೇಕು. ನಮ್ಗೆ ಇಷ್ಟೆಲ್ಲ ಇದು ಕೊಟ್ಟನ್ ದೇವ್ರು ಹೋಗಿ ಮತ್ತೊಮ್ಮೆ ಹೋಗಿ ಬರ್ಬೇಕು ಅನ್ನೋದು ಭಾಳ ಆಸೆ ಐತ್ರಿ ನಮಗೆ. ಅಜ್ಮೀರ್ ಕಷ್ಟ ಅಮ್ಮಾಗ ಬಾಬಾಗ ಅದೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಆಸೆ ಐತ್ರಿ. ಅವ್ರಿಗೂ ಕರೆದ್ರಿ ನಾವು. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಅಮ್ಮಂದೊಂದು ಹರಕೆ ಐತಂತ್ರಿಪ್ಪ. ಆ ಹರಕೆ ಮುಟ್ಟಿದ ಮೇಲೆ ನಾವು ಹೋಗ್ತೀವ, ಅಲ್ಲಿವರೆಗೂ ಅಲ್ಲ ನಾನು. ಮತ್ತು ಅವಾಗ ಎಲ್ಲರೂ ಕೂಡ ಹೋಗೋಣಂತ, ಈಗ ನೀವು ಹೋಗಿ ಬರ್ರಿ ಅಂತಂದು ಹೇಳಿದ್ರಿ. ಆಯ್ತು ಹೋಗ್ರಿ ಅಂತಂದು ಹೇಳಿದ್ವಿ ನಾವು. ಆಮೇಲೆ ಈಗ ಅಜ್ಮೀರ್ ಕಷ್ಟ ಮತ್ತೇನು ಪ್ಲಾನಿಂಗ್ ಚೇಂಜ್ ಆದ್ರಲ್ಲಿ ಅಜ್ಮೀರ್ಗೆ ಹೊಂಟಿವ. ಅಜ್ಮೀರ್ ಸಮೀಪ ಮತ್ತು ಅಲ್ಲೇ ಅದ ಊರು. ಮತ್ತು ಅವನ್ನೆಲ್ಲ ನೋಡ್ಕೊಂಬರನ್ರಿ. ಮತ್ತೆ ಯಾವಾಗ ಅಲ್ಲಿ ಮಠ ಹೋಗ್ಬೋದು ನಾವು ಅಂತಂದೇಳಿ ನಮ್ಮ ಬಾಬಾ ಮತ್ತು ಎಲ್ಲೆಲ್ಲಿ ಟಿಕೆಟ್ ತೆಗ್ಸ್ಯಾರಿ. ಯಾಕಂದ್ರೆ ನಮ್ಮ ಬಾಬಾನೇ ಹೆಂಗಪ್ಪ ಅಂತ ಹೇಳಿದ್ರೆ ಭಾಳ ಇದ್ರಿಪ್ಪ. ಈಗ ನಾವು ಹೊಂಟಿವಿ ಅನ್ನೋದ್ರಾಗಂದ್ರೆ ನಾವು ಇನ್ನೂ ಟಿಕೆಟಿನ ರೊಕ್ಕ ಇಲ್ಲಿ ಮಠ ಆದ್ರೂ ಕೊಟ್ಟಿಲ್ಲ. ಅವರ ಕೈಲಿ ರೊಕ್ಕ ಹಾಕಿ ಎಲ್ಲರೂ ಟಿಕೆಟ್ ತೆಗಿಸ್ಕೊಂಡು ಇಟ್ಕೊಂಡಾರಿ. ನೀವು ನಾನು ಅಂತ ಈ ಟಿಕೆಟ್ ತೆಗಿಸ್ತೀನವ ನಿಮ್ಮ ಕಡೆ ಇದ್ದಾಗ ಕೊಡುವಂತ್ರಿ ಅಂತೇಳಿ ಅವರೆಲ್ಲ ಟಿಕೆಟ್ ತೆಗಿಸಿನಿ ಇಟ್ಟಾರ. ಟಿಕೆಟ್ ತೆಗಿಸಿ ಈಗೆಲ್ಲ 1 ತಿಂಗಳು ರಾತ್ರಿ ಎಲ್ಲ ರಿಸರ್ವೇಷನ್ ಮಾಡಿಸಿರಿ. ಸೊ ಅಲ್ಲಿ ಅಂತ ಹೊಂಟಿರಿ ನಾವು. ಅಲ್ಲಿ ಹೋಗಿ ಬಂದ್ಮೇಲೆ ಆಮ್ಯಾಗ ನಾವು ಹೊಂಟಿದ್ ಬರೀ ಅಷ್ಟೇ ಅಲ್ಲ, ದಿಲ್ಲಿ, ಆಗ್ರಾ ಮತ್ತು ಯಾವ ಊರದ ಗೊತ್ತಿಲ್ಲ ಅಲ್ಲಿ ಅಲ್ಲೆಲ್ಲ ಹೊಂಟಿವಿ. ಈಗ ಟೂರ್ ಮಾತ್ರ ಮಸ್ತ್ ಆಕೈತಿ. ಇನ್ನೊಂದು ಖುಷಿ ಏನಪ್ಪ, ಇನ್ನೊಂದು ದುಃಖ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಖುಷಿ ಅಂತೂ ನಮಗೆ ಆಗತೈತಿ ಎಲ್ಲರೂ ಹೊಂಟಪ್ಪ ಅಂತೇಳಿ. ಬಟ್ ಇನ್ನೊಂದು ದುಃಖ ಏನಪ್ಪ ಅಂತಿದ್ರೆ ನಮ್ಮೆಲ್ಲ ಫ್ಯಾಮಿಲಿಗಳು ಹೊಂಟಿಲ್ಲ. ಅರ್ಧ ಫ್ಯಾಮಿಲಿ ಅಷ್ಟೇ ಹೊಂಟೈತಿ. ಅವ್ರಿಗೂ ಬರ್ರಿ ಅಂತ ಮತ್ತೆ ಎಲ್ಲಾರು ಕರೆದ್ರೆ ಅವ್ರವ್ರು ಇದು ರೀ ಇಲ್ಲ ನಾವು ಇದನ್ನ ಮಾಡ್ಕೊಂಡಿಟ್ಟು ಅಂತ ನಮ್ದೆಲ್ಲ ಹರಕೆ ಪೂರ ಆಗಲಿ ಅವಾಗ ಮತ್ತೊಮ್ಮೆ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡು ಹೇಳ್ರಿ. ಮತ್ತು ಅವಾಗ ಅವ್ರ ಜೋಡಿನೂ ಹೋಗೋದು ಆತಪ್ಪ ಅಂತಂದು ಹೇಳಿದ್ರೆ ಅವಾಗ ಹೋಗೋಣಂತ್ರಿ. ಈಗಂತ್ರ ಹೊಂಟಿವ್ರಿ ನಾವು. ಅದೇ ಎಷ್ಟಪ್ಪ ಒಂದು 15-12 ದಿನದ ಟೂರ್ ಐತ್ರಿ ಅದು. ಸೊ ಹಾಗಾಗಿ ಎಲ್ಲರಿಗೂ ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಸಬ್ಸ್ಕ್ರೈಬರ್ಗೆ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಳ್ಳೋಣ್ರಿ ಅಲ್ಲಿ ಹೋಗಿ. ಮತ್ತು ಈಗ ಅವಾಗ ಸ್ಟಾರ್ಟ್ ಮಾಡೋಣ ಅವತ್ತನ ಸ್ಟಾರ್ಟ್ ಆಗ ನಮ್ಮ ಫಸ್ಟ್ ಬ್ಲಾಗ್ ಏನ್ರಿಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗಾಕ ನಾವು ಮಾಡ್ಕೊಳ್ಳುವಂಥ ಅಡುಗೆ ಆಗಲಿ, ಉಂಡೆ ಆಗಲಿ, ಚಕ್ಲಿ ಆಗಲಿ, ಏನೇನೆಲ್ಲ ಅಡುಗೆ ಒಟ್ಟು ಅಲ್ಲಿದು ಹೋಗೋದು ಯಾವಾಗ ಪ್ರಿಪ್ರೇಷನ್ ತಯಾರಾತಪ್ಪ ಅಂತಂದು ಹೇಳಿದ್ರೆ ಅವಾಗ್ಲಿಂತ ನಮ್ಮ ಐಫೋನ್ ಒಳಗೆ ಬರ್ತಾವೆ ಸ್ಟಾರ್ಟ್ ಮಾಡ್ತೇವೆ ನಾವು. ಇಷ್ಟ ಆಯ್ತು ನೋಡ್ರಪ್ಪ ಎಲ್ಲ. ನಿಮಗೆಲ್ಲ ನಾವು ಕ್ಲಿಯರಿಟಿ ಕೊಟ್ಟಿರಿ. ಸೊ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.